ಜಡೆ ಹಿಂದೆ ಬಿದ್ದು ಮೋಸ ಹೋಗೋರು ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರೀತಿ ನಾಟಕ ಆಡ್ತಾರೆ, ಮದುವೆ ಅಂತ ಮೋಸ ಮಾಡ್ತಾರೆ, ನಂಬಿದ್ರೆ ಮುಗಿತು ಕತೆ ಅಂತೇಳಿ ಒಬ್ರಲ್ಲ ಇಬ್ರಲ್ಲ 3 ಯುವಕರಿಗೆ ಮಾಯಾಂಗನೆ ಗಾಳವನ್ನ ಹಾಕಿದ್ದಾರೆ. 2 ವರ್ಷದಿಂದ ಲವ್, ಮದುವೆಯಾಗಿ ಮಗು ಇದ್ರೂ ಕೂಡ ಡಿಂಗ್ ಡಾಂಗ್ ಜೋರಾಗೇ ಇತ್ತು. ಯುವಕರ ಜೊತೆ ಡೇಟಿಂಗ್, ಹಣ ಕೊಟ್ಟವರ ಜೊತೆ ಮೀಟಿಂಗ್ ಕೂಡ ಆಗ್ತಾ ಇತ್ತು. 7 ಲಕ್ಷ ಹಣ ಪಡೆದು ಮೋಸದ ಆಟವನ್ನ ಆಡಿದಾಳೆ ಮಹಿಳೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಪ್ರೇಮಿ. ವಿಷ ಸೇವಿಸಿ ಆಸ್ಪತ್ರೆಗೆ ಸೇರಿದ್ದಾನೆ ನೊಂದ ಯುವಕ ಇರುವಂಥದ್ದು ಗೊತ್ತಾಗ್ತಾ ಇದೆ. ಎಂತೆಂಥವರೆಲ್ಲ ಇರ್ತಾರೆ. ಒಂದ್ ಕಡೆಯಲ್ಲಿ ವಂಚಕಿ ಐಕ್ತಲಕ್ಕಡಿ ಐಶ್ವರ್ಯಾಗೆ ನಡು ರಸ್ತೆಯಲ್ಲಿ ಗೂಸ ಬೇರೆ ಬಿದ್ದಿದೆ. ಒಂದಲ್ಲ ಎರಡಲ್ಲ, ಪ್ರೀತಿ ನಾಟಕ, ಮದುವೆ ಅಂತೇಳಿ ಮೋಸ, ನಂಬಿದ್ರೆ ಕತೆನೆ ಮುಗಿ. ಈ ರೀತಿಯಾಗಿ ಐಶ್ವರ್ಯಾಳನ್ನ ನಂಬಿ ಒಬ್ಬ ಯುವಕ ಆತ್ಮಹತ್ಯೆಗೆ ಯತ್ನಿಸಿ ಈಗ ಆಸ್ಪತ್ರೆ ಪಾಲಾಗಿದ್ದಾನೆ. 7 ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾಳೆ. ಯುವಕರ ಜೊತೆ ಡೇಟಿಂಗ್ ಮಾಡ್ತಾಳೆ, ಹಣ ಕೊಟ್ರೆ ಮೀಟ್ ಕೂಡ ಮಾಡ್ತಾಳೆ. ಸಾರ್ವಜನಿಕ ಸ್ಥಳದಲ್ಲಿ ವಧೆ ಕೂಡ ತಿಂದಿದ್ದಾಳೆ. ಗುರು ಒಕ್ಕುಂದ ಅಂತೇಳಿ ನೊಂದ ಯುವಕ ಸದ್ಯ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಐಶ್ವರ್ಯಾಳಿಗೆ ಸಾರ್ವಜನಿಕರು ಯಾವ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರು ನೋಡ್ತಾ ಇರಬಹುದು. ಹಣ ನೀಡುವ ಯುವಕರೇ ಈಕೆಯ ಟಾರ್ಗೆಟ್ ಆಗಿತ್ತು. ಸಿಕ್ಕಿಬಿದ್ದಳು ನಯವಂಚಕಿ. ಐಸ್ಪೈಸ್ ಆಡ್ತಾ ಇದ್ದ ಐಶ್ವರ್ಯಾಳನ್ನ ಯುವಕನ ಕುಟುಂಬಸ್ಥರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗುರು ಆರೋಗ್ಯ ವಿಚಾರಿಸೋಕೆ ಐಶ್ವರ್ಯ ಬಂದಿತ್ತು. ಈ ವೇಳೆ ಲಾಕ್ ಆಗಿದ್ದಾಳೆ. ಹಲ್ಲೆ ಆಗಿದೆ ಐಶ್ವರ್ಯ ಮೇಲೆ. ಐಶ್ವರ್ಯನೇ ಬೇಕು ಅಂತ ಆತ್ಮಹತ್ಯೆಗೆ ಗುರು ಒಕ್ಕುಂದ ಯತ್ನ ಮಾಡಿದ್ದ. ಆಸ್ಪತ್ರೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಯಿತು. ಈ ಐಶ್ವರ್ಯ ಮಾಯಾಂಗನೆ ಇದ್ದಾಳಲ್ಲ, ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿತ್ತು. ಧಾರವಾಡದ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಒಂದ್ ಕಡೆಯಲ್ಲಿ ಗುರು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗ್ತಾ ಇದ್ರೆ, ಇತ್ತ ಐಶ್ವರ್ಯ ಆತನನ್ನು ನೋಡೋಕೆ ಆಸ್ಪತ್ರೆಗೆ ಬರ್ತಾಳೆ. ಅಲ್ಲಿ ಗುರು ಕುಟುಂಬಸ್ಥರು ಇರ್ತಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆ ಮುಂದೆನೆ ಹೈಡ್ರಾಮಾ ನಡೆದು ಹೋಗುತ್ತೆ. ಐಶ್ವರ್ಯಾಳಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನಡು ರಸ್ತೆಯಲ್ಲೇ ಐಶ್ವರ್ಯ ಲಾಕ್ ಆಗಿದ್ದಾಳೆ. ಆಕೆ ಮೇಲೆ ಗುರು ಕುಟುಂಬಸ್ಥರು ಯಾವ ರೀತಿಯಾಗಿ ಅವಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ಈ ಐಶ್ವರ್ಯಾಳಿಗೆ ಹಣ ನೀಡುವ ಯುವಕರೇ ಟಾರ್ಗೆಟ್ ಆಗಿದ್ಲು. ಯಾರ ಬಳಿ ಹಣ ಇದೆ ಅವ್ರನ್ನೇ ಈಕೆ ಜಾಸ್ತಿ ಪರಿಚಯ ಮಾಡಿಕೊಳ್ತಾ ಇದ್ರು. ಅವರ ಸ್ನೇಹವನ್ನ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಐಶ್ವರ್ಯ ಹೋಗ್ತಾ ಇದ್ಲು ಎನ್ನುವಂಥದ್ದು ವಿಚಾರಣೆ ವೇಳೆ ಗೊತ್ತಾಗಿದೆ. ಈಕೆಗೆ ಒಂದಲ್ಲ ಎರಡಲ್ಲ ಮೂರು ಹೆಸರು. ಐಶ್ವರ್ಯ, ರೇಣುಕಾ, ಆರೋಹಿ ಅಂತ 3 ಹೆಸರಿನಲ್ಲಿ ಮೋಸದ ಬಲೆಯನ್ನ ಹೆಣಿತಾ ಇದ್ರು. ಐಶ್ವರ್ಯ ಮೋಸದ ಪ್ರೀತಿಗೆ ಬಿದ್ದವರು ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕೈಕೊಟ್ಟು ಜೂಟ್ ಆಗ್ತಾ ಇದ್ಲು ಈ ಐಶ್ವರ್ಯ. ಧಾರವಾಡದಲ್ಲಿ ನಡು ರಸ್ತೆಯಲ್ಲೇ ಲಾಕ್ ಮಾಡಿ ಗೂಸಾ ಕೊಟ್ಟು ತಕ್ಕ ಶಾಸ್ತಿ ಮಾಡಲಾಗಿದೆ. 7 ಲಕ್ಷ ಹಣ ವಾಪಸ್ ಕೊಡು, ಇಲ್ಲ ಅಂತ ಹೇಳಿದ್ರೆ ಯುವಕನನ್ನ ಮದುವೆ ಆಗು ಅಂತೇಳಿ ಪಟ್ಟು ಹಿಡಿದ್ರು. ನೌಟಂಕಿ ಐಶ್ವರ್ಯ ಬೆನ್ನತ್ತಿ ವಶಕ್ಕೆ ಪಡೆದಿದ್ದಾರೆ ಗುರು ಕುಟುಂಬಸ್ಥರು. ಒಂದಲ್ಲ ಎರಡಲ್ಲ, ಸಾಕಷ್ಟು ಯುವಕರಿಗೆ ಈ ಮೋಸದ ಜಾಲವನ್ನ ಬೀಸ್ತಾ ಇದ್ಲು ಐಶ್ವರ್ಯ. 3 ಹೆಸರನ್ನ ಇಟ್ಕೊಂಡು ವಂಚನೆ ಮಾಡುವಂತ ಕೆಲಸವನ್ನ ಈ ಐಶ್ವರ್ಯ ಮಾಡ್ತಾ ಇದ್ಲು. ಐಶ್ವರ್ಯ, ರೇಣುಕಾ, ಆರೋಹಿ ಅಂತೇಳಿ 3 ಹೆಸರಲ್ಲಿ ಮೋಹದ ಜಾಲವನ್ನ ಬೆಸ್ತಿದ್ಲು. ಐಶ್ವರ್ಯ ಮೋಸದ ಪ್ರೀತಿಗೆ ಬಿದ್ದವರು ವಿಲ ಅಂತೇಳಿ ಒದ್ದಾಡಿದ್ದಾರೆ. ಸಾಕಷ್ಟು ಹಣ ಕಳ್ಕೊಂಡಿದ್ದಾರೆ. ಗುರು ಎನ್ನುವಂಥ ವ್ಯಕ್ತಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾನೆ. ಎಂತೆಂಥ ಮೋಸ ಮಾಡೋರು ಇರ್ತಾರೆ ಸಮಾಜದಲ್ಲಿ, ಅದು ಕೂಡ ಪ್ರೀತಿಯ ವಿಚಾರದಲ್ಲಿ ನಂಬಿಕೆ ದ್ರೋಹವನ್ನ ಮಾಡುವಂತ ಕೆಲಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಸಂತೋಷ್, ಗಮನಿಸ್ತಾ ಇದ್ವಿ ಈಕೆಯ ಮೋಸದ ಜಾಲದ ಬಗ್ಗೆ. ಒಂದ್ ಕಡೆಯಲ್ಲಿ ಈಕೆ ಈ ಗುರು ಅಲ್ಲದೆ ಬೇರೆ ಯಾರಿಗೆಲ್ಲ ಮೋಸ ಮಾಡಿದ್ದಾಳೆ, ಹಾಗೇನೆ ಗುರುಗಾದಂತ ಮೋಸ ಏನು? ಸಂಪತ್, ಈಕೆ ಪ್ರೀತಿ ನಾಟಕವಾಡಿ ಮದುವೆ ಆಗುವುದಾಗಿ ನಂಬಿಸಿ ಏನು ಐಶ್ವರ್ಯ ಗುರು ಎಂಬ ಯುವಕನನ್ನ ಹತ್ತಿರ 7 ಲಕ್ಷ ಪಡೆದಿರ್ತಾಳೆ.
ಇತ್ತ ಐಶ್ವರ್ಯ ಬೇಕು ಎಂದು ಮನನೊಂದು ಯುವಕ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ವಿಷ ಸೇವಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡೆಯುತ್ತಿದ್ದಾಗ ಯುವಕನ ಪೋಷಕರ ಕೈಯಲ್ಲಿ ಐಶ್ವರ್ಯ ಲಾಕ್ ಆಗಿದ್ದಾಳೆ. ನಿನ್ನೆ ಆಕೆಯನ್ನು ಹಿಡಿದು ಯುವಕನ ಪೋಷಕರು ಕಳಿಸಿದ್ದಾಳೆ. ಅಷ್ಟೇ ಅಲ್ಲದೆ ಇನ್ನು ಇಬ್ಬರು ಯುವಕರು ಹೀಗೆ ಮೋಸ ಮಾಡಿದ್ದಾಳೆ ಎಂದು ಯುವಕನ ಪೋಷಕರು ಕೂಡ ಆರೋಪಿಸಿದ್ದಾರೆ. ಈ ವಿರುದ್ಧ ಇದೀಗ ಉಪನಗರ ಪೊಲೀಸ್ ಠಾಣೆಯಲ್ಲಿ ಯುವಕನ ಪೋಷಕರು ಏನು ಆಕೆ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾಳೆ. ಈಕೆ ಗುರು ಅಷ್ಟೇ ಅಲ್ಲದೆ ಇನ್ನೂ ಇಬ್ಬರು ಯುವಕರನ್ನು ಹೀಗೆ ವಂಚನೆ ಮಾಡಿದ್ದಾಳೆ ಎಂದು ಏನು ಯುವಕರ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಂಪತ್.